ಸರ್ ಇದೆಲ್ಲ ಸಿರಿಧಾನ್ಯಗಳು ಹುರುಳು ಕೊರುಳು ಬರ್ಗು ಸಾಮೆ ನವಣೆ ಈ ಕೆಂಪಕ್ಕಿ ತನಗೆ ಮೂಳೆಗಳಿಗೆ ಶಕ್ತಿ ಬರಬೇಕು. ಆಮೇಲೆ ದೇಹದಲ್ಲಿ ಒಂದು ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೇಕು, ಅಂದ್ರೆ ಒಬ್ಬ ವ್ಯಕ್ತಿ ಅವನ್ ಸುಸ್ತು ಕಮ್ಮಿ ಆಗ್ಬೇಕು, ಶುಗರ್ ಕಮ್ಮಿ ಆಗ್ಬೇಕು, ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಬೇಕು. ಇದು 1 ನಿಮಿಷ ಕುದ್ರೆ ಸಾಕು, ಆ ಊಟನೇ ಬೇಡ. ಬೊಜ್ಜು ಕರಗ್ಬೇಕು ಅಂದ್ರೆ ಇದನ್ನ ಗಟ್ಟಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಅವ್ರ ಮಧ್ಯಾಹ್ನ ಊಟ ಮಾಡ್ಬಿಡ್ಬೋದು. ಇದು ಎಷ್ಟು ತುಪ್ಪ ತಿಂತೀವೋ ಮತ್ತೆ ಜಾಯಿಂಟ್ಗಳಲ್ಲೆಲ್ಲ ಹೋಗಿ ನೋವುಗಳನ್ನೆಲ್ಲ ಕಮ್ಮಿ ಮಾಡುತ್ತೆ. ಲೂಬ್ರಿಕೇಟ್ ಆಗ್ತದೆ ಜಾಯಿಂಟ್ಸ್. ಸರ್ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ, ರುಚಿ ರುಚಿಯಾಗಿ ಅನ್ಸೋದೇ ಇಲ್ಲ. ಇದೊಂದು ಆಯುರ್ವೇದ ಅಥವಾ ಇದು ಔಷಧಿ ಅಂತ ಅನ್ಸಲ್ಲ. 2 ವರ್ಷದ ಮಗುವಿನಿಂದಾನೇ ಇದು ಕೊಡಬಹುದು. ಚೆನ್ನಾಗಿದೆ, ಯಾಕಂದ್ರೆ ಬ್ರಾಹ್ಮಿ ಹಾಕಿರೋದ್ರಿಂದ ಮೆಮರಿ ಪವರ್, ಆಮೇಲೆ ಸ್ಟ್ರೋಕ್ ಆಗೋದಿಲ್ಲ ದೊಡ್ಡವ್ರಿಗೆ. ಆ ಬ್ರಾಹ್ಮಿ ನರಗಳಿಗೆಲ್ಲ ಶಕ್ತಿ ಕೊಡುತ್ತೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಚಿತ್ರದುರ್ಗ ಕಲ್ಲಿನ ಕೋಟೆ, ಓಬವ್ವ ಧೀಮಂತ ಮಹಿಳೆ, ಸಾಧಕಿ, ಐತಿಹಾಸಿಕ ಮಹಿಳೆ. ಏನು ಕಥೆ ಅದು, ಮೈ ಜುಮ್ಮನತ್. ಇವತ್ತು ನಾವು ನೆನೆಸ್ಕೊಂಡ್ರೆ ಇವತ್ತು ಚಿತ್ರದುರ್ಗದಲ್ಲಿ ಒಬ್ಬ ಮಹಿಳೆ ಸಾಧಕಿ ಏನು ಸಾಧನೆ ಮಾಡಿದ್ದಾರೆ, ಲಲಿತಮ್ಮ ಅಂತ. ಬನ್ನಿ ಅವ್ರನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ವೀಕ್ಷಕರೇ, ಲಲಿತಮ್ಮ ಅಂತ ನೋಡಿ, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಓಬವ್ವನ ಊರಿದು ಚಿತ್ರದುರ್ಗ ಕಲ್ಲಿನ ಕೋಟೆ. ನಾವು ಬೆಂಗಳೂರು ಗಡಿ ದಾಟಿ ಬಂದ್ಬಿಟ್ಟಿದ್ವಿ ಓಬವ್ವರ ಗಡಿಗೆ. ಅವರು ಧೀಮಂತ ಮಹಿಳೆ. ಇಲ್ಲಿ ಇವರ ಸಾಧನೆ ಬಗ್ಗೆ ಕೇಳೋಕ್ಕೋಸ್ಕರ ಬಂದಿದ್ವಿ ಅಷ್ಟು ದೂರಿಂದ. ನಿಮ್ಮ ಬಗ್ಗೆ ನಾವು ಕೇಳಬೇಕು, ನೀವು ಹೇಳಬೇಕು. ನನ್ನ ಹೆಸರು ಲಲಿತಮ್ಮ ಅಂತ ಸರ್. ನಾವು ಚಿತ್ರದುರ್ಗದಲ್ಲಿ IUDP ಲೇಔಟ್ 11ನೇ ಕ್ರಾಸಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈ ಒಂದು ಗಿಡಮೂಲಿಕೆ ಆಮೇಲೆ ನಿಮ್ಮ ಪೌಡ್ರು ಜಾಸ್ತಿ ಬಹಳ ಜನಕ್ಕೆ ಅನುಕೂಲ ಆಗಿದೆ ಅಂತ ನೀವು ಹೇಳಿದ್ರಿ. ನಾವು ಬಂದ್ಬಿಟ್ವಿ, ಅದ್ರ ಬಗ್ಗೆ ಹೇಳಿ, ಹೆಂಗೆ ನಿಮಗೆ ಇದು ಬಂತು ಗೀಳು? ಸರ್ ನಾನು ಈಗ 32 ವರ್ಷದ ಕೆಳಗೆ ಬೆಂಗಳೂರು ಆಕಾಶವಾಣಿಯಿಂದ ಪ್ರೊಫೆಸರ್ಸ್ಗಳು ಪಾಠ ಮಾಡ್ತಾ ಇದ್ರು, ಆಯುರ್ವೇದ ಪ್ರೊಫೆಸರ್ಸ್ಗಳು. ಅವಾಗ ಆಯುರ್ವೇದ ಅಷ್ಟೊಂದು ಇದು ಪ್ರಚಾರಕ್ಕೆ ಇರ್ಲಿಲ್ಲ. ಆಗಿನ ಒಂದು ಇದ್ರೊಳಗೆ ಪಾಠ ನಾವು ರೇಡಿಯೋನೇ ಬೇರೆ ಕೇಳ್ತಿರ್ಲಿಲ್ಲ, ಟಿವಿ ಇರ್ಲಿಲ್ಲ. ಟಿವಿ ಇದ್ರೂ ಅದು ದೊಡ್ಡ ಆಂಟೆನ ಕಟ್ಕೋಬೇಕಾಗಿತ್ತು, ಅದ್ ನೋಡ್ಬೇಕು ಅಂತಂದ್ರೆ. ಈ ನಮ್ಗೆ ಆಕಾಶವಾಣಿನೇ ಏನ್ ಮಾಡಿದ್ರು ಅದ್ರಲ್ಲಿ ಕೇಳ್ತಿದ್ವಿ. ಮಹಿಳೆಯರದು, ಗ್ರಾಹಕರದು ಪಾಠಗಳು, ಅಪ್ಲಿಕೇಶನ್ ಹಾಕ್ದೆ ಆಕಾಶವಾಣಿ, ಅದ್ ಅಡ್ರೆಸ್ ಎಲ್ಲ ಕೊಡ್ತಾರೆ. ಪ್ರೊಫೆಸರ್ಸ್ಗಳು ಅಮೇರಿಕಕ್ಕೆ ಹೋಗಿ ಬಂದು ನಮಗೆ ಪಾಠ ಮಾಡ್ತಾ ಇದ್ರು. ದಿವಸ ಇರ್ತಿತ್ತು ಪಾಠ, ದಿವಸ 2 ಗಂಟೆ ಪಾಠ ಮಾಡೋರು. ಒಂದು ನಾಟಕವಾಗಿ ಅದನ್ನ ಮಾಡ್ತಾ ಇದ್ರು, ನಮ್ಗೆ ಕೇಳಕ್ಕೂ ಖುಷಿ ಆಗ್ಬೇಕು, ಆ ತರ ಮಾಡ್ತಾ ಇದ್ರು. ಸೊ 3 ಸರಿ ಮಾಡಿದ್ರು ಈ ಪಾಠಗಳು, ಅಂದ್ರೆ 150 ಪಾಠಗಳನ್ನ ಮಾಡಿದ್ರು. ಹೌದು, ಗಿಡಮೂಲಿಕೆಗಳು, ಆಯುರ್ವೇದಗಳು, ಆಮೇಲೆ ಆಹಾರದಲ್ಲಿ ಔಷಧಿಗಳು. ನಾವು ಭಾನುವಾರ ಮಾಡ್ತಿದೀವಿ, ಆಹಾರವೇ ಪರಮೌಷಧಿ. ಆಹಾರದಲ್ಲಿ ಔಷಧಿಗಳು, ಕುಂಬಳಕಾಯಿ, ಎಳ್ಳುಗಳು, ನಾನು ಏನೇನ್ ಇಟ್ಟಿದ್ದೀನೋ ಆ ಪದಾರ್ಥಗಳಲ್ಲಿ ಎಷ್ಟು ಔಷಧಿಗಳು, ಹಣ್ಣುಗಳು, ಆಮೇಲೆ ಸೊಪ್ಪುಗಳು. ಹೌದು, ನೀವು ಏನಿಟ್ಟು ನೋಡ್ಬಿಡೋಣ. ನೋಡಿ ಸರ್. ಸರ್ ಇದೆಲ್ಲ ಸಿರಿಧಾನ್ಯಗಳು, ಹುರುಳು ಕೊರುಳು ಬರ್ಗು ಸಾಮೆ ನವಣೆ ಈ ಕೆಂಪಕ್ಕಿ, ಆಮೇಲೆ 30 ತರ ಧಾನ್ಯಗಳು ಇದ್ರಲ್ಲಿದೆ ಸರ್. ಕಾಳುಗಳೆಲ್ಲ ಮೊಳಕೆ ಕಟ್ಟಿರೋದು, ಪ್ರತಿಯೊಂದು ಮೊಳಕೆ ಕಟ್ಟಿ ಬರ್ಲಿಲ್ಲದಂತದ್ದನ್ನ ಮಾತ್ರ ಬಿಟ್ಟಿದೀವಿ ಸರ್. ಈ 30 ತರ ಧಾನ್ಯಕ್ಕೆ 25 ತರ ನಾನು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಇದನ್ನ ಹಾಕಿದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಅವನ್ ಸುಸ್ತು ಕಮ್ಮಿ ಆಗ್ಬೇಕು, ಶುಗರ್ ಕಮ್ಮಿ ಆಗ್ಬೇಕು, ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಬೇಕು, ಆಮೇಲೆ ತನಗೆ ಮೂಳೆಗಳಿಗೆ ಶಕ್ತಿ ಬರಬೇಕು, ಆಮೇಲೆ ದೇಹದಲ್ಲಿ ಒಂದು ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೇಕು. ಆಮೇಲೆ ಇದ್ ಮಾಡಿದ್ಮೇಲೆ ಕೆಲವು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರು, ಆಯುರ್ವೇದ ಹಿಂಗ್ ಹಾಕ್ರಿ, ಇದನ್ನ ಹಾಕ್ರಿ ಅಂತ. ಮೊದ್ಲು ಇಷ್ಟೊಂದ್ ಇರ್ಲಿಲ್ಲ, ಅದನ್ನ ಹಾಕ್ಸಿದ್ರು. ಆಮೇಲೆ ಕೆಲವು ಕಡೆ ಲೆಕ್ಚರರ್ಸ್ಗಳು, ಪಾರಂಪರಿಕ ಪಂಡಿತರು ಕೆಲವ್ರು, ಮೇಡಮ್ ನೀವ್ ಇದನ್ನ ಹಾಕಿಲ್ಲ, ಇದನ್ನ ಅಂತ ಒಂದು ವಸ್ತು ಹಾಕ್ರಿ, ಇದು ನಿಮ್ಗೆ ಆಯುರ್ವೇದದಲ್ಲಿ ಕೆಲಸ ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತ. ಫಸ್ಟ್ ದೈವದ ಮೇಲೆ ನಾನು ಬಂದಿದ್ದೀನಿ, ಓದಿರೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಸ್ ಕೂಡ ಕೈ ಬಿಡ್ತಾರೆ. ಆದ್ರೆ ನಾನ್ ನಂಬಿರೋದು, ನಾನು ಓದಿರೋದಕ್ಕಿಂತ ಹೆಚ್ಚಾಗಿ ದೈವ, ಓದಿದ ಅರಿವು,
ದೇವರ ನಂಬಿಕೆ ಇದು ಸೇರಿ ಒಂದೊಂದು ಔಷಧಿ ಅವ್ರು ಚೆನ್ನಾಗಾಗ್ಬೇಕು ಅನ್ನೋ ಭಯನೂ ನನಗಿರುತ್ತೆ. ಅದಕ್ಕೆ ನಿನ್ನ ಧೈರ್ಯ ನನ್ನ ಧೈರ್ಯ ಅಂತ ಕೇಳ್ಕೊಂಡು ಇದನ್ನ ನಾನು ಮಾಡಿದ್ದೀನಿ. ಇದನ್ನ ನೀವು ಯಾವ ಪೌಡರ್ ಮಾಡ್ತೀರಿ? ಪೌಡರ್ ಮಾಡ್ತೀನಿ. ಸೊ ಈ ಒಂದು 30 ಗಿಡಮೂಲಿಕೆ ಮತ್ತು ಧಾನ್ಯಗಳನ್ನ ಹಾಕಿ ಮಾಡ್ತೀರಲ್ಲ, ಅದು ಯಾವ ರೀತಿ ಮಾಡ್ತೀರಿ? ಅಂದ್ರೆ ಎಲ್ಲಾ ಧಾನ್ಯಗಳನ್ನು ತರ್ತೀನಿ. ಕಾಳುಗಳು ಎಷ್ಟು ಸಿಗುತ್ತೋ ಅಷ್ಟು ಕಾಳು ತರ್ತೀನಿ. ಅಷ್ಟು ಕಾಳನ್ನು ಒಂದ್ ಇಡೀ ರಾತ್ರಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿ ಬಿಟ್ಬಿಡ್ತೀವಿ. ನೆನೆ ಹಾಕಿ ಬಿಟ್ಟಾದ್ಮೇಲೆ ಬೆಳಿಗ್ಗೆ ಎದ್ದು ಅದನ್ನೆಲ್ಲ ಮತ್ತೆ 2 ಸರಿ ತೊಳೆದು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಬಸ್ದು ಮೊಳಕೆ ಕಟ್ಟಿ ಇಟ್ಬಿಡ್ತೀವಿ. ಬರೋಂಥವು ಕಾಳುಗಳು ಕೆಲವೆಲ್ಲ ಸಿಗಲ್ಲ, ಅಂಥವನ್ನೆಲ್ಲ ಮೊಳಕೆ ಕಟ್ಟಿ ಇಟ್ಬಿಡ್ತೀವಿ. ಅದು ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕೆಲವೊಂದೊಂದು ಎರಡು ದಿವಸ ಬೇಕಾಗಿರುತ್ತೆ. ಹಂಗಾಗಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಅದು ಬಿಟ್ಬಿಡ್ತೀವಿ. ಅದು ಮೊಳಕೆ ಬಂದ್ಮೇಲೆ ಅದನ್ನ ಹಂಗೆ ಚೆನ್ನಾಗಿ ಇದ್ ಮಾಡ್ಕೊಂಡು ನೆರಳಲ್ಲಿ ಅದನ್ನೆಲ್ಲ ಹರಡ್ಕೊಂಡು ಹಾಕೊಂತೀವಿ. ಎಲ್ಲ ನೆರಳಲ್ಲೇ ನೀವು ಅದನ್ನ ಒಣಗಿಸ್ತೀರಾ? ಮೇಲೆ ಮಲೆ ಇದೆ, ಅದ್ರಲ್ಲಿ ಎಲ್ಲ ನೆರಳಲ್ಲಿ ಒಣಗಿ ಬಿಟ್ಬಿಡ್ತೀವಿ. ಒಂದ್ಸರಿ ಬಿಸಿಲಿಗೆ ಹಾಕ್ತಿವಿ. ಎಷ್ಟೊತ್ತು ನೆರಳಲ್ಲಿ ಒಣಗಬೇಕು? 15 ದಿವಸದವರೆಗೂ ಒಣಗಿಸ್ತೀನಿ. 15 ದಿವಸ ನೆರಳಲ್ಲಿ ಒಣಗಬೇಕು ಸರ್. ಹಸಿ ಇರುತ್ತಲ್ವಾ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಿ? ಅದಾದ್ಮೇಲೆ ಎಲ್ಲ ಆದ್ಮೇಲೆ ಉರಿತೀವಿ ಸರ್. ಒಂದು ಕಬ್ಣದ ಬಾಣ್ಲೆಯಲ್ಲಿ ಚೆನ್ನಾಗಿ ಹದವಾಗಿ ಉರಿತೀವಿ. ಪ್ರತಿಯೊಂದು ಎಲ್ಲ ಕಾಳುಗಳು ಉರಿತೀವಿ. ಈ ಜಾಯಿಕಾಯಿ, ಬಜೆ, ಜೀರಿಗೆ, ಮೆಣಸು, ಶುಂಠಿ ಇವ್ಯಾವನ್ನೂ ಉರಿಯಲ್ಲ. ಚಕ್ಕೆ ಇಲ್ಲ ಸರ್, ಹಂಗೆ ಅದಾಗಿ ನೀವು ಮೆಷಿನ್ಗೆ ಹಾಕ್ಬಿಟ್ಟು ಅದನ್ನ ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿ ಇನ್ನ ಉಳಿದಿರೋ ಡ್ರೈ ಫ್ರೂಟ್ಸ್ ಗಳೆಲ್ಲ ಮನೆಗೆ ಉರಿತೀವಿ. ಅಗಸೆ ಮನೇಲಿ ಹುರ್ಕೊಂತೀವಿ. ಆಮೇಲೆ ಇದು ಡ್ರೈ ಫ್ರೂಟ್ಸ್ಗಳನ್ನ ಮನೆಯಲ್ಲಿ ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕ್ತಿವಿ. ಗಸಗಸೆ ಮಿಕ್ಸಿಯಲ್ಲಿ ಹಾಕ್ತಿವಿ. ಆಮೇಲೆ ಎಳ್ಳು ಮಿಕ್ಸಿಯಲ್ಲಿ ಹಾಕ್ತಿವಿ. ಸೋಂಪಿನ ಕಾಳು ಇವೆಲ್ಲ ಹುರಿದ್ಬಿಟ್ಟು ಮಿಷಿನಿಗೆ ಕೊಟ್ಟಿರ್ತೀವಿ. ಆಮೇಲೆ ಇವನ್ ಪೌಡರ್ಗಳು ಮಾತ್ರ ಅವನ್ನ ಇಷ್ಟು ಗ್ರಾಮಿಗೆ ಇಷ್ಟೇ ಗ್ರಾಮ್ ಅಂತ ಹಾಕ್ತಿವಿ. ಈ ಗ್ರಾಮ್ ಲೆಕ್ಕ ಪ್ರೊಸೀಜರ್ಸ್ ಕೊಡಕ್ಕೆ ನಮ್ಮ ರಿಲೇಷನ್ ಅಣ್ಣನ ಮಗ ಗೌರ್ಮೆಂಟ್ ಆಯುರ್ವೇದ ಡಾಕ್ಟ್ರು. ಅವರು ನನಗೆ ನನಗೆ ಮಾಡ್ತಾ ಇದ್ದೀನಿ, ನನಗೆ ಫಾರ್ಮುಲಾ ಕೊಡು, ಇಷ್ಟಕ್ಕೆ ಎಷ್ಟು ಹಾಕ್ಬಹುದು ಅಂತ ಹೇಳಿದ್ಕೆ ಆಂಟಿ ಈ ವಯಸ್ಸಲ್ಲಿ ನೀವು ಇದನ್ನ ಮಾಡ್ತಿರಲ್ಲ ಖುಷಿಯಾಗಿ ಅಂತೇಳಿ ಇಷ್ಟಕ್ಕೂ 10 kgಗೆ ಇಷ್ಟೇ ಗ್ರಾಮ್ ಹಾಕ್ರಿ, ಇಷ್ಟೇ ಗ್ರಾಮು ವಾಲ್ನಟ್ಟು, ಇಷ್ಟೇ ಗ್ರಾಮ್ ಬಾದಾಮಿ, ಇಷ್ಟೇ ಗ್ರಾಮ್ ಪಿಸ್ತಾ, ಇಷ್ಟೇ ಗ್ರಾಮು ಗೋಡಂಬಿ, ಆಮೇಲೆ ಇಷ್ಟು ಗ್ರಾಮ್ಗಳು ಆಯುರ್ವೇದಗಳು, ಈ ಥರ ಹಾಕ್ಕೊಂತ ಬಂದ ಇದ್ದೀನಿ. ಅವ್ರ ಪ್ರೊಸೀಜರ್ ಅವ್ನು ಕೊಟ್ಟಿರೋದ್ರಿಂದ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್. ಸೊ ಈಗೆಲ್ಲ ನೀವು ಈ ತರ ಪ್ರೊಸೀಜರ್ ಆಮೇಲೆ ಪೌಡರ್ ರೆಡಿ ಆಗುತ್ತೆ. ಪೌಡರ್ ರೆಡಿ ಆಗಿದ್ದ ಪ್ಯಾಕೆಟ್ ಈ ತರ ಮಾಡ್ತಿದೀವಿ ಸರ್. ಇದು ಯಾವಾಗ ಚೆನ್ನಾಗಾಯ್ತೋ ಮೂಲೆ ಗುಂಪು ಆಗ್ಬಾರ್ದು ಅಂತ ನಾನು ವೈಯಕ್ತಿಕವಾಗಿ ಇದನ್ನ ಸ್ವಲ್ಪ ಜನಗಳಿಗೆ ತಲುಪಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡಿದೆ ಸರ್. ಓಕೆ, ಇದನ್ನ ಯಾವ ರೀತಿ ನಾವು ಸೇವನೆ ಮಾಡಬೇಕು? ಇದನ್ನ ಈ ಪೌಡರ್ನ 2 ಟೀ ಚಮಚ ಒಂದ್ ಡಬ್ರಿಗೆ ಹಾಕ್ಬೇಕು. ಅದಕ್ಕೆ ಒಂದ್ ದೊಡ್ಡ ಲೋಟ, ಒಂದ್ ಪಾವ್ನಷ್ಟು ನೀರನ್ನ ಇಲ್ಲ ಹಾಲು ಹಾಕಿದ್ರೆ, ಗ್ಯಾಸ್ಟ್ರಿಕ್ ಇರೋರ್ಗೆ ಹಾಲು ಹಾಕಿದ್ರೆ ತುಂಬಾ ಬೇಗ ಅವತ್ತಿಂದ ಅವತ್ತೇ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಬಿಡುತ್ತೆ. ಗ್ಯಾಸ್ಟ್ರಿಕ್ಕಿಗೆ ಆಮೇಲೆ ಶುಗರ್ ಇಲ್ದವರು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹೇಳ್ತೀನಿ, 1 ಚಮಚ ತುಪ್ಪ ಅದನ್ನ ಹಾಕಿ ಕುದಿಸ್ಬೇಕು. 1 ನಿಮಿಷ ಕುದಿಸ್ಬಿಟ್ಟು ಅವ್ರು ಅದನ್ನ ತಣ್ಣಗೆ ಮಾಡ್ಕೊಂಡು ಕುಡಿಬೇಕು. ಆಮೇಲೆ ಶುಗರ್ ಇದ್ದವರು ಉಪ್ಪು, ಒಂಚೂರು ಉಪ್ಪು, ಅವ್ರಿಗೆ ಏನ್ ಬೇಕೋ ಮೆಜರ್ಮೆಂಟ್ ಈ ತರ ಹಾಕೊಂಡು ತುಪ್ಪ ಕಂಪಲ್ಸರಿ ಹಾಕೋಬೇಕು 1 ಚಮಚ. ಮಾಡೋ 1 ಲೋಟ ಮಾಡಿ ತೋರಿಸ್ತೀರಾ ನೀವು? ಹ್ಞೂ ಸರ್, ಮಾಡಿ ತೋರಿಸ್ತೀನಿ. ಓಕೆ, ನೋಡ್ಬಿಡಮ್ಮ ಬನ್ನಿ ಸರ್. ಈಗ ಇದು ಪೌಡ್ರು, ಇದನ್ನ ಈ ತರ 2 ಟೀ ಚಮಚ ಈ ಡಬ್ರಿಗೆ ಹಾಕ್ತೀನಿ. ಇದು ಇಷ್ಟ ಆಯ್ತು. ಇದಾದ್ಮೇಲೆ ಇದಕ್ಕೆ 1 ಲೋಟ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಲೋಟ ನೀರು ಹಾಕಿ 1 ಲೋಟನ ಒಬ್ರೇ ಕುಡಿಬೇಕು. ಹೌದಾ? 2 ಟೀ ಚಮಚನ ಅವ್ರು ಒಬ್ರೇ ಕುಡಿದ್ರೆ ಮಾತ್ರನೇ ಅವ್ರಿಗೆ ಅದು ಕೆಲಸ ಮಾಡೋದು, ಬೆನಿಫಿಟ್ ಆಗೋದು. ಆಮೇಲೆ ನಿದ್ರೆ ಬರಲ್ಲ ಅನ್ನೋರು ರಾತ್ರಿ ಹೊತ್ತು ಊಟ ಆದ್ಮೇಲೆ 1 ಗಂಟೆ ಬಿಟ್ಟು ಕುಡಿದ್ ಮಲ್ಕೊಂಡ್ರೆ ಕಣ್ ತುಂಬಾ ನಿದ್ರೆ ಮಾಡ್ತಾರೆ ಸರ್. ಇದಕ್ಕೆ ತಕ್ಕಷ್ಟು ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಬೇಕು. ನಾನೀಗ ಇಷ್ಟು ಬೆಲ್ಲ ಹಾಕಿದೀನಿ, 1-2 ಉಂಡೆ ಅಷ್ಟು. ಇದು ಗಂಟು ಆಗ್ಬಾರ್ದು ಅಂತ ತಣ್ಣೀರ್ ಫಸ್ಟ್ ಹಾಕಿ ಈ ತರ ಕಲ್ಕಿಸಿ ಕುದಿಯಕ್ಕೆ ಇಡ್ಬೇಕು. ಇದು 1 ನಿಮಿಷ ಕುದ್ರೆ ಸಾಕು. 1 ನಿಮಿಷ ಸಾಕು. ಸರ್, ಇದು ಕಿರಿಕ್ಸಾಲೆ ಸೊಪ್ಪು. ಅದು ಎಂತ ಸುಸ್ತಾಗಿದ್ರು ಅದನ್ನೊಂದು ಸೊಪ್ಪು ಹಾಕಿ ರಸ ಮಾಡ್ಕೊಂಡು ಕುಡಿದ್ಬಿಟ್ರೆ ಅವ್ರಿಗೆ ಅಷ್ಟು ಸುಸ್ತು ಕಮ್ಮಿ ಆಗ್ಬಿಡುತ್ತೆ. 1 ನಿಮಿಷ ಆಯ್ತು ಇವಾಗ. ಆಯ್ತು ಸರ್. ಇದಕ್ಕೆ ಇದೊಂದು ಸ್ವಲ್ಪ ಹಾಲು ಹಾಕ್ತೀನಿ. ಈಗ ಅದು 1 ಲೋಟ ಇರೋದು 1.5 ಲೋಟ ಆಯ್ತು ಈಗ. ಆಯ್ತು.
ಅದು ಗಟ್ಟಿ ಆಗ್ಬೇಕು ಸರ್. ಇದನ್ನ ಕುಡಿದ್ರೆ ಕೆಲವ್ರಿಗೆ ಆ ಊಟನೇ ಬೇಡ, ಅವ್ರ ಬೊಜ್ಜು ಕರಗ್ಬೇಕು ಅಂದ್ರೆ ಇದನ್ನ ಗಟ್ಟಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಅವ್ರ ಮಧ್ಯಾಹ್ನ ಊಟ ಮಾಡ್ಬಿಡ್ಬೋದು. ಆಮೇಲೆ ಒಂದ್ ಚಮಚ ತುಪ್ಪ. ಮೂಳೆಗಳಲ್ಲೂ ನೋವುಗಳು ಇರುತ್ತೆ. ಈ ತುಪ್ಪದ ಬಗ್ಗೆನೂ ಒಂದ್ ಪಾಠ ಆಗಿದೆ. ಇದು ಎಷ್ಟು ತುಪ್ಪ ತಿಂತೀವೋ ಅಷ್ಟು ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗಿ ಕೆಟ್ಟದ್ದನ್ನ ತೆಗಿಯುತ್ತೆ. ಮತ್ತೆ ಜಾಯಿಂಟ್ಗಳಲ್ಲೆಲ್ಲ ಹೋಗಿ ನೋವುಗಳನ್ನೆಲ್ಲ ಕಮ್ಮಿ ಮಾಡುತ್ತೆ. ಲೂಬ್ರಿಕೇಟ್ ಆಗ್ತದೆ ಜಾಯಿಂಟ್ಸ್. ಸರ್. ಇದು ರೆಡಿ ಆಯ್ತಮ್ಮ? ಸರ್ ಆಯ್ತು. ತಣ್ಣಗಾಯ್ತಲ್ಲಮ್ಮ? ಸರ್. ಈ 1 ಲೋಟ ಒಬ್ಬ ವ್ಯಕ್ತಿ ಫುಲ್ ಕುಡಿಬೇಕು. ಅಂದ್ರೆ ಈ 2 ಟೀ ಚಮಚ ಏನಿದೆಯೋ ಇದ್ರಲ್ಲಿ ನಾನು ಏನ್ 55 ಸಾಮಾನುಗಳು ಹಾಕಿದೀನೋ ಆ 55 ಸಾಮಾನುಗಳು ಇದ್ರಲ್ಲಿರುತ್ತೆ. ಆ 55 ಸಾಮಾನು ಯಾವಾಗ ಇದ್ದು ಅದು ದೇಹಕ್ಕೆ ಒಳಗೋದ್ಮೇಲೆ ಕಾಳುಗಳಿಗಿನ್ನ ಹೆಚ್ಚಾಗಿ ಏನ್ ನಾನು ಫ್ರೂಟ್ಸು ಆಯುರ್ವೇದಗಳು ಹಾಕಿದೀನೋ ಅದೇ ತುಂಬಾ ಕೆಲಸ ಮಾಡ್ತಾ ಇರೋದು. ಸೂಪರ್. ಲಲಿತಮ್ಮ ಅವರು ರೆಡಿ ಮಾಡಿ ಕೊಟ್ಬಿಟ್ರು. ಎಷ್ಟು ಸುಲಭವಾಗಿ 1 ನಿಮಿಷದಲ್ಲಿ ಕುದ್ಬಿಡ್ತಿದ್ವು ಅಲ್ಲಮ್ಮ? ನಿಮಗೆ ಕೇಳ್ಬೋದಾ ನಾನು, ಡಯಾಬಿಟೀಸ್ ಶುಗರ್ ಏನಾದ್ರು ಇದೆಯಾ? ಇಲ್ಲ ಸರ್. ನಿಮ್ಗೆ ಇಲ್ಲೇ ಇಲ್ಲ ಲೈಫಲ್ಲಿ? ಇಲ್ಲ ಸರ್. ಆರೋಗ್ಯವಾಗಿರೋ ವ್ಯಕ್ತಿ ಬೇರೆಯವ್ರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ ಇವತ್ತು ನಮಗೆ ಟೇಸ್ಟ್ ಮಾಡೋ ಕೊಟ್ರು. ಹೇಗಿದೆ ನೋಡೋಣ ಅಂತ. ಅನುಕೂಲ. ನೀವು ಗೊತ್ತೋಳಿ. ನೋಡ್ಬಿಡೋಣ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ, ರುಚಿಯಾಗಿ ಅನ್ಸೋದೇ ಇಲ್ಲ ಇದೊಂದು ಆಯುರ್ವೇದ ಅಥವಾ ಇದು ಔಷಧಿ ಅಂತ ಅನ್ಸಲ್ಲ. ಮಕ್ಕಳು ಕೂಡ ಕುಡಿಬಹುದು ಸರ್. 2 ವರ್ಷದ ಮಗುವಿನಿಂದಾನೇ ಇದು ಕೊಡಬಹುದು. ಚೆನ್ನಾಗಿದೆ. ಯಾಕಂದ್ರೆ ಬ್ರಾಹ್ಮಿ ಹಾಕಿರೋದ್ರಿಂದ ಮೆಮರಿ ಪವರ್, ಹೌದು, ಆಮೇಲೆ ಸ್ಟ್ರೋಕ್ ಆಗೋದಿಲ್ಲ ದೊಡ್ಡವ್ರಿಗೆ. ಆ ಬ್ರಾಹ್ಮಿ ನರಗಳಿಗೆಲ್ಲ ಶಕ್ತಿ ಕೊಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಅಶ್ವಗಂಧ ಮೂಳೆಗಳಿಗೂ ಶಕ್ತಿ ಕೊಡುತ್ತೆ, ನರಗಳಿಗೂ ಶಕ್ತಿ ಕೊಡುತ್ತೆ, ಮಾಂಸಖಂಡ ಗಟ್ಟಿ ಮಾಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಇನ್ನ ಗೋಕ್ಷುರ ಅಂತ ಹಾಕಿದೀನಿ. ಆ ಗೋಕ್ಷುರ ನಾನೆಲ್ಲ ಹೇಳಿದ್ದು ಒಬ್ಬ ಲೆಕ್ಚರರ್ ಹೊಸದುರ್ಗದಲ್ಲಿ, ಅವ್ರ ಪಾರಂಪರಿಕ ಪಂಡಿತರಂತೆ. ಮೇಡಮ್ ನಗ್ಲು ಮುಳ್ಳು ಅಂತಾರೆ, ಇದು ಸಂಸ್ಕೃತದಲ್ಲಿ ಗೋಕ್ಷರ ಅಂತ. ಅದನ್ನ ಹಾಕಿ ಮೇಡಮ್ ಲಿವರ್ ಅಲ್ಲಿ ಕಿಡ್ನಿಯಲ್ಲಿ ಕಲ್ಲಿದ್ರು ಮರಳು ತರ ಹೋಗುತ್ತೆ ಅಂದ್ರು. ಆಮೇಲೆ ನಲ್ಲಿಕಾಯಿ ಚೂರ್ಣ, ಇದು ಸುಸ್ತು ಕಮ್ಮಿ ಮಾಡುತ್ತೆ. ಭೂಲೋಕದ ಅಮೃತ ಬಳ್ಳಿ ಆಗ್ಲಿ ಇದಾಗ್ಲಿ ಎಲ್ಲ ಭೂಲೋಕದ ಅಮೃತಗಳು, ತಿನ್ಲಿಲ್ದಂಥದ್ದು ಯಾವ್ದು ಇಲ್ಲ. ಇದು ಶುಗರು ಕಮ್ಮಿ ಮಾಡ್ತಾ ಇರುತ್ತೆ, ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡ್ತಾ ಇದೆ. ಈಗ ನಾನು 100 ಜನಕ್ಕೆ ಕೊಟ್ಟಿದ್ದೀನಿ ಸರ್, 200-300 ಜನಕ್ಕೆ. ಎಲ್ಲರೂ ಮೇಡಮ್ ತುಂಬಾ ಚೆನ್ನಾಗಿದೆ, ದೇವ್ರು ನಿಮಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ನಾವು ನಿಮಗೆ ಬೇಡ್ಕೊಳ್ತಾ ಇದೀವಿ. ಯಾಕೆಂದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡಿದೀರಾ ಅಂತ ನನಗೆ ತುಂಬಾ ಇಷ್ಟಪಟ್ಟು ಎಷ್ಟೋ ಸರಿ ನಮಗೆ ಟಿಪ್ಸ್ ಕೊಡ್ ಬನ್ರಿ ನಮ್ ಸ್ಕೂಲ್ಗಳಿಗೆ ಅಂತ ಹೇಳ್ತಾರೆ, ಕರಿತಾ ಇದಾರೆ ಸರ್. ಆಹಾರನೇ ಔಷಧಿ ಆಗ್ಲಿ, ಔಷಧಿ ಆಹಾರ ಆಗೋದ್ ಬೇಡ. ಮನೆ ಮದ್ದುಗಳಲ್ಲಿ, ಮನೆ ಆಹಾರದಲ್ಲಿ ಕಾಯಿಲೆಗಳು ಒಂದೊಂದ್ರೊಳಗೆ ಒಂದೊಂದು ಕಾಯಿಲೆ ವಾಸಿ ಆಗ್ತಾ ಇದೆ. ಹಾಗಾಗಿ ನಾವು ಬರೋದು ಇಷ್ಟು ದೂರ ಜನಗಳೆಲ್ಲ ಅನುಕೂಲ ಆಗಲಿ ಅಂತ ತೋರಿಸ್ತೀವಿ. ಈಗ ನೋಡಿ, ಇಷ್ಟು ಎಲ್ಲೆಲ್ಲಿ ನಮ್ಗೆ ಜ್ಞಾನ ಸಿಗುತ್ತೆ ಅಲ್ಲಿ ಹೋಗಿ ಜ್ಞಾನ ಪಡ್ಕೋಬೇಕು. ಹೌದು ಸರ್. ಇವತ್ತು ನಿಮ್ ಜ್ಞಾನ ಇಲ್ಲಿದೆ, ನಾವು ಬಂದಿದ್ದೀವಿ ಎಲ್ಲರಿಗೆ ತಲುಪ್ಸೋಣ ಅಂತ. ನೀವು ಜ್ಞಾನಕ್ಕೋಸ್ಕರ ನೀವು ಆಕಾಶವಾಣಿಗೆ ಹೋದ್ರಿ. ಈಗ ಅದೆಷ್ಟು ಜನಕ್ಕೆ ಅನುಕೂಲ ಆಗ್ತದೆ? ತುಂಬಾ ಜನಕ್ಕಾಗಿದೆ ಸರ್. ಅದಕ್ಕಾಗಿ ನಾವು ಇಲ್ಲಿ ಬಂದ್ವಿ ವೀಕ್ಷಕರೇ, ನಿಮಗಾಗಿ ಮಾಡಿದ್ದೀವಿ. ನೀವು ಕಾಲ್ ಮಾಡಿ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ನೀವು ಏನು ನಿಮ್ಮ ಡೌಟ್ ಇದೆ, ಸಂಶಯಗಳು ಏನಿದ್ರು ಲಲಿತಮ್ಮರು ಆನ್ಸರ್ ಮಾಡ್ತಾರೆ, ಉತ್ತರ ಹೇಳ್ತಾರೆ. ಅವರೊಟ್ಟಿಗೆ ಮಾತಾಡಿ. ಅದು ನೀವ್ ಹೇಳ್ಬೇಕು ಸರ್, ಕುಡ್ದಿದ್ದೀರಾ. ಅಮೃತ ಸಿರಿ ಅಂತ ಅಂದ್ರೆ ಆರೋಗ್ಯ ಅಭಿವೃದ್ಧಿ. ಅಮೃತ ಸಿರಿ ಅಂದ್ರೆ ಆರೋಗ್ಯನ ಅಭಿವೃದ್ಧಿ ಮಾಡ್ತಾ ಇದೆ. ಈ ಅಮೃತಕ್ಕೆ ಸಮಾನವಾದ ಸಿರಿ ಅಂತ ನೋಡಿ. ಎಷ್ಟಿದೆ, ಇಷ್ಟು ಯೋಚನೆ ಮಾಡಿ ಇಷ್ಟು ಉದ್ದ ಹೆಸರು ಕೊಟ್ಟಿದ್ದೀರಿ. ನಾವೆಲ್ಲ ಸಿನಿಮಾ ಹೆಸರು ನೋಡ್ತಿದ್ವಿ ಉದ್ದ. ಇವತ್ತು ಆಯುರ್ವೇದ ಔಷಧಿಗೂ ದೊಡ್ಡ ಉದ್ದ ಹೆಸರು ಬರ್ತದೆ. ಸರಿ, ನಾವು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ಒಂದು ವಿಷಯ ಕೊಟ್ರಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.